ಕಾವ್ಯಾಳ ಕಣ್ಣಿನ ಮೂಲೆಯಿಂದ ಕಣ್ಣೀರು ಧಾರಾಕಾರವಾಗಿ ಧುಮ್ಮಿಕ್ಕುತ್ತಿತ್ತು. ಆದಿತ್ಯ ಆ ಕಣ್ಣೀರಿಗೆ ಕಿಸ್ ಮಾಡಿ ಅವಳ ಫೋರೆಡ್ ಮೇಲೆ ಹಣೆ ಇಟ್ಟು ಕಣ್ಮುಚ್ಕೊಂಡ. ಪ್ರತಿ ಬಾರಿಯಂತೆ ಆ ಕ್ಷಣ ಕೇವಲ ಎಂಟಿ ಆಗಿತ್ತು. ತನ್ನ ಮೊಬೈಲಲ್ಲಿ ಮೆಸೇಜ್ ಬೀಪ್ ಸೌಂಡ್ ಕೇಳಿ ಆದಿತ್ಯ ಫೋನ್ ಚೆಕ್ ಮಾಡದೆ ಅಲ್ಲಿಂದ ಹೊರಡೋಕೆ ಸ್ಟಾರ್ಟ್ ಮಾಡ್ದ. ಆದ್ರೆ ಕಾವ್ಯ ಹಾಗೇನೆ ಕಣ್ಮುಚ್ಚಿ ಅವನ ಕೈಯನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ಲು. ಆದಿತ್ಯನ ಹೆಜ್ಜೆಗಳು ಅಲ್ಲಿಗೆ ನಿಂತ್ವು. ಆದ್ರೆ ಅವನು ಹಿಂದೆ ತಿರುಗಿ ನೋಡ್ಲಿಲ್ಲ. ಕಾವ್ಯಾಳ ಕಣ್ಣುಗಳಲ್ಲಿ ಈಗ ಯಾವುದೇ ತಳಮಳ ಇರಲಿಲ್ಲ. ಕಣ್ಮುಚ್ಕೊಂಡೆ ಆದಿತ್ಯನ ಕೈ ಹಿಡಿದಿದ್ದ ಕಾವ್ಯ ಕೇಳಿದ್ಲು, ಏನಾಯ್ತು ಮಿಸ್ಟರ್ ಹಸ್ಬೆಂಡ್? ನೀವು ಹೊರಡೋ ಅರ್ಜೆಂಟ್ ನಲ್ಲಿದ್ದೀರಾ? ಬಹುಶಃ ನಿಮ್ ಇನ್ಫಾರ್ಮರ್ಸ್ ನನ್ನ ಪ್ರಾಜೆಕ್ಟ್ಗೆ ಯಾರು ಫೈನಾನ್ಸ್ ಮಾಡ್ತಿದ್ದಾರೆ ಅಂತ ಫೈಂಡ್ ಔಟ್ ಮಾಡಿರ್ಬೋದಲ್ವಾ? ಕಾವ್ಯ ವಾಯ್ಸ್ನಲ್ಲಿ ಯಾವುದೇ ಟೆನ್ಷನ್ ಇರಲಿಲ್ಲ. ಅವಳು ಕಂಪ್ಲೀಟ್ ಕಾಮ್ ಆಗಿದ್ಲು. ಸ್ವಲ್ಪ ಗ್ಯಾಪ್ ಕೊಟ್ಟು ಅಂದ್ಲು, ನಿಮ್ಮ ಈ ರಿವೆಂಜ್ ಬೆಂಕಿಲಿ ಸುಡೋಕೀಗ ಯಾರ ಟರ್ನ್? ಗುರೂಜಿನ, ಅಮ್ಮನ, ಅಪ್ಪನ, ಅಥವಾ? ಅವಳು ತನ್ನ ಸೈಲೆನ್ಸ್ನ ಫಿನಿಶ್ ಮಾಡೋ ಮೊದಲು ಒಂದು ಕ್ಷಣ ಸೈಲೆಂಟ್ ಆದ್ಲು. ನಿಮ್ಮ ಫೇವ್ರೇಟ್ ಮಿಸಸ್ ಕಾವ್ಯ ಆದಿತ್ಯರಾಜ್ ಅವರದ್ದ? ಒಂದು ವಕ್ರ ನಗು ನಕ್ಕು ಆದಿತ್ಯ ಕಾವ್ಯ ಹಿಡಿದಿದ್ದ ತನ್ನ ಕೈಗಳನ್ನ ಒಮ್ಮೆ ನೋಡ್ದ. ಆಮೇಲೆ ಅವಳನ್ನೇ ದಿಟ್ಟಿಸ್ದ. ನೆಕ್ಸ್ಟ್ ಸೆಕೆಂಡ್ ಅವಳನ್ನ ತನ್ನ ಹತ್ರಕ್ಕೆ ಪುಲ್ ಮಾಡಿಕೊಂಡು ತನ್ನ ಆರ್ಮ್ಸ್ ನಲ್ಲಿ ಬಿಗಿಯಾಗಿ ಹಗ್ ಮಾಡ್ದ. ಕಾವ್ಯ ಈಗ ಅವನ ಪ್ರತಿಯೊಂದು ನಡೆಯನ್ನ ಗೆಸ್ ಮಾಡ್ತಿದ್ಲು. ಅವಳು ಪೂರ್ತಿ ಸೈಲೆಂಟ್ ಆಗಿ ಆದಿತ್ಯನ ಚೆಸ್ಟ್ ಮೇಲೆ ಒರಗಿಕೊಂಡ್ಲು. ಅವಳ ಮಿಸ್ಸಿಯಾಗಿ ಕಟ್ಟಿದ್ದ ಕೂದಲು ಬನ್ನಿಂದ ರಿಲೀಸ್ ಆಗಿ ಅವಳ ಫೇಸ್ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಬಿದ್ಕೊಳ್ತು. ಆದಿತ್ಯ ಒಂದ್ ಕೈಯನ್ನ ಅವಳ ಸೊಂಟದ ಮೇಲೆ ಇಟ್ಕೊಂಡು ಇನ್ನೊಂದ್ ಕೈಯಿಂದ ಅವಳ ಕೂದಲನ್ನ ನಯವಾಗಿ ಸರಿಸ್ದ. ಅವಳ ಇಯರಿಂಗ್ಸ್ ಜೊತೆ ಆಟ ಆಡ್ತಾ ಹೇಳ್ದ, ನೀನು ನನ್ನ ಫೇವ್ರೇಟ್ ವೈಫಿ. ಆದ್ರೆ ನನಗ್ ತೊಂದರೆ ಕೊಟ್ಟಿದ್ದಕ್ಕೆ ನಿನ್ ಮೇಲೆ ರಿವೆಂಜ್ ತಗೊಳ್ಳೋಕೆ ನಾನು ಜಾಸ್ತಿ ಯೋಚನೆ ಮಾಡ್ಬೇಕಾಗಿಲ್ಲ. ನೀನ್ ಆ ಗುರೂಜಿಗೆ ಸ್ವಲ್ಪ ನೋವುಂಟು ಮಾಡಿದ್ರೆ ಸಾಕು, ನೀನ್ ಪೂರ್ತಿ ಬ್ರೇಕ್ ಆಗ್ಬಿಡ್ತೀಯ. ಆದಿತ್ಯ ನಿಧಾನವಾಗಿ ಕಾವ್ಯಾಳ ಫೇಸ್ ಹತ್ರ ಹೋದ. ಅಷ್ಟರಲ್ಲಿ ಅವನ್ ಮೊಬೈಲ್ ಫೋನ್ ಮತ್ತೆ ಬೀಪ್ ಮಾಡೋಕೆ ಸ್ಟಾರ್ಟ್ ಮಾಡ್ತು. ಆದಿತ್ಯ ಅವಳ ಮುಖದಿಂದ ದೃಷ್ಟಿ ಸರಿಸಿ ಫೋನ್ ಚೆಕ್ ಮಾಡ್ದ. ಆದ್ರೆ ಆದಿತ್ಯ ಏನನ್ನು ರಿಯಾಕ್ಟ್ ಮಾಡೋ ಮೊದ್ಲೇ ಕಾವ್ಯ ತನ್ನ ತಲೆಯನ್ನ ಅವನ್ ಎದೆಯಿಂದ ಎತ್ತಿ ಅವನ ಮುಖವನ್ನ ತನ್ನ ಕೈಗಳಲ್ಲಿ ಹಿಡ್ಕೊಂಡ್ಲು. ತುಂಬಾ ಕೇರ್ ಫ್ರೀ ಆಗಿ ಸ್ಮೈಲ್ ಮಾಡ್ತಾ ಅವನ ಕಣ್ಣುಗಳನ್ನೇ ದಿಟ್ಸಿದ್ಲು. ಏನಾಯ್ತು ಮಿಸ್ಟರ್ ಹಸ್ಬೆಂಡ್? ಎಲ್ಲ ಫಿನಿಶ್ ಆಯ್ತಂತ ಮೆಸೇಜ್ ಬಂದಿದ್ಯಾ? ಆದಿತ್ಯ ಕ್ವೆಶನಿಂಗ್ ಆಗಿ ಅವಳನ್ನ ನೋಡ್ದ. ಕಾವ್ಯ ಅವನ ಕಣ್ಣುಗಳಲ್ಲಿ ಕಣ್ಣಿಟ್ಟು ಅವನ ಫೇಸ್ ಮೇಲೆ ತನ್ನ ಗ್ರಿಪ್ ಟೈಟ್ ಮಾಡಿದ್ಲು. ಆದಿತ್ಯ ಸುಮ್ಮನೆ ಅವಳನ್ನೇ ನೋಡ್ತಾ ನಿಂತಿದ್ದ. ಕಾವ್ಯ ಅವನ ಹತ್ರ ಹೋಗಿ ಅವನ ಲಿಪ್ಸ್ ಮೇಲೆ ಒಂದು ಫ್ಯಾಷನೇಟ್ ಕಿಸ್ ಕೊಟ್ಟು ಅವನ ಕಿವಿಯಲ್ಲಿ ಸಾಫ್ಟ್ ಆಗಿ ಪಿಸ್ಬಿಟ್ಟಿದ್ಲು. ನನ್ ಎಗೇನೆಸ್ಟ್ ನೀನ್ ಪಡ್ಕೊಂಡಿರೋ ಈ ಇನ್ನೊಂದು ಗೆಲುವಿಗೆ ಕಂಗ್ರ್ಯಾಚುಲೇಷನ್ಸ್ ಮಿಸ್ಟರ್ ಹಸ್ಬೆಂಡ್, ಯು ವಿನ್ ಅಗೇನ್. ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿದ್ದು ಆಳವಾದ ನೋವಿನಿಂದ ನಿಟ್ಟುಸಿರು ಬಿಟ್ಟು ಅಂದ್ಲು, ಐ ಆಮ್ ಪ್ರೌಡ್ ಆಫ್ ಯು. ಗುರೂಜಿ ಮೆನ್ಷನ್ ಮಾಡಿದ್ದ ಆ ಫೈನಾನ್ಸಿಯರ್ ಯಾರಂತ ನೀನು ಜಸ್ಟ್ ಸೆಕೆಂಡ್ಸ್ ಅಲ್ಲಿ ಫೈಂಡ್ ಔಟ್ ಮಾಡಿದ್ಯಾ? ಮತ್ತೆ ನನ್ನ ಪ್ರಾಜೆಕ್ಟ್ ರಿಜೆಕ್ಟ್ ಆಗೋ ಹಾಗೆ ಮಾಡಿದ್ಯಾ? ರಿಯಲಿ ನನ್ನ ಗಂಡನ್ಗೆ ಬಹಳ ಎತ್ತರದಲ್ಲಿ ಹೈ ಲೆವೆಲ್ ಕಾಂಟ್ಯಾಕ್ಟ್ಸ್ ಇವೆ. ಅವಳ ವಾಯ್ಸ್ನಲ್ಲಿ ಸರ್ಕ್ಯಾಸಮ್ ತುಂಬಾ ಕ್ಲಿಯರ್ ಆಗಿ ಕಾಣ್ತಿತ್ತು. ಕಾವ್ಯ ಮಾತು ಮುಗಿಸಿ ಆದಿತ್ಯನಿಂದ ದೂರ ಸರಿದ್ಲು. ಮತ್ತೆ ಅವನಿಂದ 2 ಹೆಜ್ಜೆ ಹಿಂದಕ್ಕಿಟ್ಟು ನಗ್ತಾ ಕಂಗ್ರ್ಯಾಚುಲೇಷನ್ಸ್ ಹೀಗೆ ಹೇಳ್ತಾ ಅವಳು ಆದಿತ್ಯನನ್ನ ಪೂರ್ತಿ ಡೀಪ್ ಆಗಿ ದಿಟ್ಸಿದ್ಲು. ಟೇಬಲ್ ಮೇಲಿದ್ದ ತನ್ನ ಫೋನ್ ಎತ್ಕೊಂಡು ಅಲ್ಲಿಂದ ಹೊರಡೋಕೆ ಸ್ಟಾರ್ಟ್ ಮಾಡಿದ್ಲು. ಸೊ ನಿನ್ ಮೈಂಡಲ್ಲಿ ಏನ್ ನಡೀತಿದೆ ವೈಫಿ? ನೀನ್ ನನ್ನನ್ನ ಕೊಲ್ಲೋ ಇಂಟೆನ್ಷನ್ ಇಂದ ಇದೆಯಾ ಅಥವಾ ನನ್ನ ಹೆಸರಲ್ಲಿ ಏನಾದ್ರೂ ಅಗ್ರಿಮೆಂಟ್ ಮಾಡ್ಕೊಂಡಿದ್ಯಾ? ಆದಿತ್ಯ ಪೂರ್ತಿ ವ್ಯಂಗ್ಯವಾಗಿ ಕೇಳ್ದ. ಹೊರಡೋಕ್ ಹೋಗ್ತಿದ್ದ ಕಾವ್ಯ ತನ್ನ ಹೆಜ್ಜೆಗಳನ್ನ ಸ್ಟಾಪ್ ಮಾಡಿ ಆದಿತ್ಯನ ಕಡೆಗೆ ತಿರುಗಿ ಅವನಿಗೆ ತುಂಬಾ ಕ್ಲೋಸ್ ಆಗಿ ಬಂದ್ಲು. ಅವಳ ಆ ಡೀಪ್ ಬ್ರೆತ್ ಅವನ ಫೇಸ್ ಮೇಲೆ ಬೀಳೋ ತರ ನಿಂತು ಅವಳು ನಿಧಾನವಾಗಿ ಪೊಯೆಟಿಕ್ ಸ್ಟೈಲ್ ನಲ್ಲಿ ಹೇಳಿದ್ಲು, ನಿನ್ನ ಮತ್ತೆ ನನ್ನ ಹಾರ್ಟ್ ರಿಲೇಷನ್ ತುಂಬಾ ವಿಚಿತ್ರವಾಗಿದೆ. ನಮ್ ಹೃದಯಗಳ ಮಧ್ಯೆ ಡಿಸ್ಟೆನ್ಸ್ ಇದೆ, ಆದ್ರೆ ಹಾರ್ಟ್ ಬೀಟ್ಸ್ ಮಾತ್ರ ತುಂಬಾ ಹತ್ರ ಇವೆ. ಹೀಗೆ ಹೇಳ್ತಾ ಅವಳು ಆದಿತ್ಯನ ಕಿವಿಗಳ ಹತ್ರ ಬಂದು ತನ್ನ ತುಟಿಗಳಿಂದ ಅವನ ಕಿವಿಯನ್ನ ಟಚ್ ಮಾಡ್ತಾ ಕೋಲ್ಡ್ ವಾಯ್ಸ್ ನಲ್ಲಿ ಅಂದ್ಲು, ನಾನ್ ನಿನ್ನನ್ನ ಕೊಲ್ಲೋ ಪ್ಲಾನ್ ಮಾಡಿದ್ದೀನಿ ಮಿಸ್ಟರ್ ಹಸ್ಬೆಂಡ್.
ಆದ್ರೆ ನಿನ್ನನ್ನೆಲ್ಲ, ನಿನ್ನ ಇಂಟೆನ್ಷನ್ ಬಗ್ಗೆ. ಆದಿತ್ಯ ಅವಳ ಈ ಡಿಫರೆಂಟ್ ಸ್ಟೈಲ್ ನೋಡಿ ಒಂದು ಇವಿಲ್ ಸ್ಮೈಲ್ ಕೊಟ್ಟ. ಆದ್ರೆ ಅವನ್ ಹಾರ್ಟ್ ಮತ್ತೆ ಮೈಂಡ್ ನಲ್ಲಿ ಆಲ್ರೆಡಿ ಒಂದ್ ತಳಮಳ ಸ್ಟಾರ್ಟ್ ಆಗಿತ್ತು. ಕಾವ್ಯ ಹಿಂದೆ ತಿರುಗಿ ಅಲ್ಲಿಂದ ಹೊರಡೋಕೆ ಸ್ಟಾರ್ಟ್ ಮಾಡಿದ್ಲು. ಡೋರ್ ಓಪನ್ ಮಾಡಿ, ಒನ್ ಮೋರ್ ಟೈಮ್ ಯೋಚನೆ ಮಾಡು ಮಿಸ್ಟರ್ ಹಸ್ಬೆಂಡ್, ನೀನ್ ಎಷ್ಟೇ ಎಫರ್ಟ್ ಹಾಕಿದ್ರೂ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗೇ ಆಗುತ್ತೆ ಅಂತ ತುಂಬಾ ಸೀರಿಯಸ್ ವಾಯ್ಸ್ ನಲ್ಲಿ ಹೇಳಿ ಅಲ್ಲಿಂದ ಹೊರಟೋದ್ಲು. ಕಾವ್ಯ ಹೋದ್ಮೇಲೆ ಆದಿತ್ಯ ಡೋರ್ ಕಡೆನೆ ನೋಡ್ತಾ ಸ್ವಲ್ಪ ಹೊತ್ತು ಅವಳ ಈ ಬಿಹೇವಿಯರ್ ಬಗ್ಗೆ ಯೋಚನೆ ಮಾಡ್ತಿದ್ದ. ಕಾವ್ಯಳಲ್ಲಿ ತನ್ನನ್ನ ತಾನೇ ನೋಡ್ತಿರೋ ಫೀಲ್ ಅವನಿಗಾಗ್ತಿತ್ತು. ಆಮೇಲೆ ಒಂದು ವಿಚಿತ್ರವಾದ ನಗು ಬೀರ್ತಾ ಅಂದ, ನನ್ಗೆ ಮಿರರ್ ನಲ್ಲಿ ನನ್ನನ್ನ ನೋಡ್ಕೊಳ್ಳೋ ಹ್ಯಾಬಿಟ್ ಇಲ್ಲ, ಆದ್ರೆ ಇವತ್ತು ನಿನ್ ಫೇಸ್ ನೋಡಿದ್ಮೇಲೆ ನಾನ್ ಬಹಳ ದಿನಗಳ ನಂತರ ನನ್ನನ್ನೇ ಕನ್ನಡಿಯಲ್ಲಿ ನೋಡ್ತಿರೋ ಹಾಗೆ ಫೀಲ್ ಆಗ್ತಿದೆ. ಅದ್ ಯಾಕಂತ ನನ್ಗೂ ಗೊತ್ತಾಗ್ತಿಲ್ಲ. ಆದಿತ್ಯ ತನ್ನ ಹೆವಿ ವಾಯ್ಸ್ ನಲ್ಲಿ ಒಂದ್ ಸಣ್ಣ ಸ್ಮೈಲ್ ಜೊತೆ ಅಂದ, ನೀನ್ ಈ ಆಟಿಟ್ಯೂಡ್ ಇಂದ ನನ್ಗೆ ಕಿಕ್ ಏರ್ತಿದ್ಯಾ ಅಥವಾ ನಿನ್ ಪ್ರೀತಿಯ ಅಮಲಲ್ಲಿ ನಾನು ಕಳೆದು ಹೋಗ್ತಿದ್ದೀನ ವೈಫಿ? ಬಟ್ ಇದು ನಿನಗೂ ನನ್ಗೂ ಅಷ್ಟೊಂದು ಒಳ್ಳೇದಲ್ಲ. ಹೀಗೆ ಹೇಳ್ತಾ ಅವನು ತನ್ನ ಪ್ಯಾಂಟ್ ಪಾಕೆಟ್ ನಿಂದ ಫೋನ್ ತೆಗೆದು ಯಾರಿಗೂ ಡಯಲ್ ಮಾಡ್ದ. ಮಿಸ್ಸಸ್ ಕಾವ್ಯ ಆದಿತ್ಯ ರಾಜ್ ಯಾರ ಬಗ್ಗೆ ಇಷ್ಟೊಂದು ಪ್ರೌಡ್ ಆಗಿದ್ದಾಳೆ ಅಂತ ಫೈಂಡ್ ಔಟ್ ಮಾಡಿ. ಆದಿತ್ಯ ರಾಜ್ ಎದುರು ನಿಲ್ಲೋ ಧೈರ್ಯ ಯಾರಿಗಿದೆ ಅಂತ ನನ್ಗೀಗ್ಲೇ ಗೊತ್ತಾಗ್ಬೇಕು. ಫೋನ್ ಕಟ್ ಮಾಡಿ ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿ ನಿಂತ. ಒಂದು ಡೀಪ್ ಬ್ರೆತ್ ತಗೊಂಡು ಕೋಲ್ಡ್ ವಾಯ್ಸ್ ನಲ್ಲಿ ತನ್ನಷ್ಟಕ್ಕೆ ತಾನೇ ರಿಪೀಟ್ ಮಾಡ್ಕೊಂಡ, ನನ್ನ ಎದುರು ನಿಲ್ಲೋ ಧೈರ್ಯ ಯಾರಿಗಿದೆ? ಅದು ನನ್ನ ಹೆಂಡತಿಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಕೊಡೋ ಆ ಪರ್ಸನ್ ಯಾರು? ಆದಿತ್ಯ ಫೋನನ್ನ ಮತ್ತೆ ಪಾಕೆಟ್ ನಲ್ಲಿಟ್ಟು ತನ್ನ ಹಣೆಯನ್ನ ಉಜ್ಜುತ್ತಾ ಡೀಪ್ ಆಗಿ ಯೋಚನೆ ಮಾಡ್ತಿದ್ದ. ರಾಜ್ವಿಲ್ಲ. ಆದಿತ್ಯ ತನ್ನ ರೂಮಲ್ಲಿ ಸೋಫಾ ಮೇಲೆ ಕಾಲ್ ಚಾಚಿ ಕುಳಿತಿದ್ದ. ಅವನ ಕಣ್ಣುಗಳು ವಾಲ್ ಮೇಲಿರೋ ದೊಡ್ಡ LED ಸ್ಕ್ರೀನ್ ಮೇಲೆ ಫಿಕ್ಸ್ ಆಗಿದ್ವು. ಕೈಯಲ್ಲಿದ್ದ ರಿಮೋಟ್ ಇಂದ ಕಂಟಿನ್ಯೂಸ್ ಆಗಿ ಚಾನೆಲ್ಸ್ ಚೇಂಜ್ ಮಾಡ್ತಿದ್ದ. ಆದ್ರೆ ಅವನ್ ಮೈಂಡ್ ಮಾತ್ರ ಆ ಮಧ್ಯಾಹ್ನ ಕಾವ್ಯ ತೋರಿಸಿದ ಆ ಡಿಫರೆಂಟ್ ಬಿಹೇವಿಯರ್ ಬಗ್ಗೆನೆ ಯೋಚನೆ ಮಾಡ್ತಿತ್ತು. ಅವನ್ ನೋಟ ಪದೇ ಪದೇ ಪಕ್ಕದಲ್ಲೇ ಇದ್ದ ಫೋನ್ ಸ್ಕ್ರೀನ್ ಕಡೆ ಹೋಗ್ತಿತ್ತು. ಯಾರೋ ಇಂಪಾರ್ಟೆಂಟ್ ಪರ್ಸನ್ಗಾಗಿ ವೇಟ್ ಮಾಡ್ತಿರೋ ತರ ಅವನ್ ಬಾಡಿ ಲ್ಯಾಂಗ್ವೇಜ್ ಇತ್ತು. ಅಷ್ಟರಲ್ಲಿ ಸರ್ವೆಂಟ್ ಬಾಗಿಲು ನಾಕ್ ಮಾಡ್ದ. ಸರ್, ಕಾಫಿ. ಆದಿತ್ಯ ಎಲ್ಲೋ ಕಳೆದು ಹೋಗಿದ್ದವನಂತ ಕಮಿನ್ ಅಂದ. ಸರ್ವೆಂಟ್ ಒಳಗೆ ಬಂದು ಸೈಲೆಂಟ್ ಆಗಿ ಆದಿತ್ಯನ್ಗೆ ಕಾಫಿ ಕೊಟ್ಟು ಹೊರಟ. ಆದಿತ್ಯ ಟಿವಿ ಸ್ಕ್ರೀನ್ ಕಡೆ ನೋಡ್ತಾನೆ ಕಪ್ಪಿಸ್ಕೊಂಡ. ಸರ್ವೆಂಟ್ ಅಲ್ಲಿಂದ ಹೊರಡೋಕ್ ಹೋದಾಗ ಆದಿತ್ಯ ಅವನನ್ನ ಸ್ಟಾಪ್ ಮಾಡ್ದ. ಕಾವ್ಯ ಮೇಡಮ್ ಬಂದಿದಾರಾ? ಆದಿತ್ಯ ಕೇಳ್ದ. ಸರ್ವೆಂಟ್ ತಿರುಗಿ ಆದಿತ್ಯನ ಕಡೆ ನೋಡ್ತಾ ಅಂದ, ಇಲ್ಲ ಸರ್, ಮೇಡಮ್ ಇನ್ನೂ ಬಂದಿಲ್ಲ. ಆದಿತ್ಯ ತನ್ನ ರಿಸ್ಟ್ ವಾಚ್ ನೋಡ್ದ. ಟೈಮ್ ಆಗ್ಲೇ ರಾತ್ರಿ 8 ಆಗಿತ್ತು. ಅವನು ಸರ್ವೆಂಟ್ ಕಡೆ ನೋಡ್ತಾ ಕೇಳ್ದ, ಯಾರಿಗಾದ್ರೂ ಇನ್ಫಾರ್ಮೇಶನ್ ಕೊಟ್ಟಿದಾರಾ? ಅವ್ರು ಯಾವಾಗ ಬರ್ತಾರೆ ಅಂತ ಏನಾದ್ರೂ ಐಡಿಯಾ ಇದೆಯಾ? ಸರ್ವೆಂಟ್ ತಲೆ ಬಗ್ಸಿ ಅಂದ, ಅವ್ರು ಎಷ್ಟು ಗಂಟೆಗೆ ಬರ್ತಾರೆ ಅಂತ ಹೇಳಿಲ್ಲ ಸರ್, ಬಟ್ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹಿರಿ ಮೇಡಮ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. ಆದಿತ್ಯ ಹಲ್ ಕಡಿತಾ ತನ್ನ ಸಿಟ್ಟನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ದ. ನಿಮ್ ಹಿರಿ ಮೇಡಮ್ಗೆ ಅವಳು ಎಲ್ಲಿಗೆ ಹೋಗಿದ್ದಾಳೆ ಅಂತ ಗೊತ್ತಿದ್ಯಾ? ಹೌದು ಸರ್, ಜೂನಿಯರ್ ಮೇಡಮ್ ಎಲ್ಲಿಗೆ ಹೋದ್ರು ಮೊದಲು ಸೀನಿಯರ್ ಸರ್ ಮತ್ತೆ ಮೇಡಮ್ಗೆ ಇನ್ಫಾರ್ಮ್ ಮಾಡ್ತಾರೆ. ಸರ್ವೆಂಟ್ ತಕ್ಷಣ ಹೇಳ್ದ, ನೀನ್ ಹೋಗ್ಬಹುದು. ಆದಿತ್ಯ ಹೇಳಿದ ತಕ್ಷಣ ಸರ್ವೆಂಟ್ ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋದ. ಆದಿತ್ಯ ತನ್ನ ಫೋನ್ ಅನ್ಲಾಕ್ ಮಾಡಿ ಜೈಗೆ ಕಾಲ್ ಮಾಡ್ದ. ಐ ಪ್ರಾಮಿಸ್ ಯು ಜೈ, ನಿನ್ಗೆ ಕೆಲಸ ಮಾಡೋಕೆ ಸಾಧ್ಯ ಇಲ್ಲ ಅಂದ್ರೆ ಇವತ್ತೇ ಹೇಳ್ಬಿಡು, ಇಲ್ಲ ಅಂದ್ರೆ ನಾಳೆ ಮಾರ್ನಿಂಗ್ ನೀನು ಸನ್ರೈಸ್ ನೋಡೋಕೆ ಚಾನ್ಸೇ ಇಲ್ಲ. ಜೈ ರಿಪ್ಲೈಗಾಗಿ ಆದಿತ್ಯ ಪೂರ್ತಿ ಕೋಲ್ಡ್ ಆಗಿ ವೇಟ್ ಮಾಡ್ತಿದ್ದ. ಜೈ ಪೂರ್ತಿ ಭಯಭೀತ ಧ್ವನಿಯಲ್ಲಿ ಹೇಳ್ದ, ಸರ್ ಪ್ಲೀಸ್ ಪ್ಲೀಸ್ ನನಗೆ ಜಸ್ಟ್ 24 ಅವರ್ಸ್ ಟೈಮ್ ಕೊಡಿ, ನಾಳೆಯೊಳಗೆ ನಾನು ಆ ಪರ್ಸನ್ ಯಾರಂತ ಫೈಂಡ್ ಔಟ್ ಮಾಡ್ತೀನಿ. ಜೈ ಫಿಯರ್ ಇಂದ ಹೀಗೆ ಹೇಳಿ ಒಂದು ಕ್ಷಣ ಸೈಲೆಂಟ್ ಆಗಿ ಯೋಚನೆ ಮಾಡ್ತಾ ಕಂಟಿನ್ಯೂ ಮಾಡ್ದ. ಏನೇ ಇರ್ಲಿ ಸರ್, ಆ ಕಡೆ ಇರೋ ವ್ಯಕ್ತಿ ಕೂಡ ಎಕ್ಸಾಕ್ಟ್ ಆಗಿ ನಿಮ್ಮಂತೆಯೇ ಯೋಚನೆ ಮಾಡ್ತಿದ್ದಾರೆ. ನೀವು ಅವ್ರ ಬಗ್ಗೆ ಸರ್ಚ್ ಮಾಡ್ತೀರಾ ಅಂತ ಅವರಿಗೆ ಆಲ್ರೆಡಿ ಐಡಿಯಾ ಇದೆ. ಸೊ ಬಹುಶಃ ಅವರು ಅದಕ್ಕೋಸ್ಕರ ಮೊದಲೇ ಪ್ರಿಪ್ರೇಷನ್ ಮಾಡ್ಕೊಂಡಿರಬಹುದು. ಜೈ ಮಾತುಗಳನ್ನ ಕೇಳಿ ಆದಿತ್ಯನ್ಗೆ ಕಾವ್ಯಳ ಆ ಕಾನ್ಫಿಡೆಂಟ್ ಮಾತುಗಳು ನೆನಪಾದ್ವು.
ಸಿಟ್ಟಿನಿಂದ ಅವನ ನರಗಳು ಎದ್ದು ಕಾಣ್ತಿದ್ವು. ಫೋನನ್ನ ಸೋಫಾ ಮೂಲೆಗೆಸ್ತು ಆದಿತ್ಯ ಅಂದ, ಧೈರ್ಯ ಮಾಡ್ಬೇಡ ವೈಫಿ, ಮತ್ತೆ ನನಗೆ ನೆಕ್ಸ್ಟ್ ಯಾವುದೇ ಗೇಮ್ ಆಡೋಕೆ ಟ್ರೈ ಮಾಡ್ಬೇಡ, ನಾನು ಎಲ್ಲವನ್ನ ಡಿಸ್ಟ್ರಾಯ್ ಮಾಡ್ಬಿಡ್ತೀನಿ. ಆತಂಕದಿಂದ ಎದ್ದು ನಿಂತ ಆದಿತ್ಯ ತನ್ನ ಮುಷ್ಟಿ ಬಿಗಿಯಾಗಿ ಹಿಡ್ಕೊಂಡ. ಸ್ವಲ್ಪ ಹೊತ್ತು ಕಣ್ಮುಚ್ಚಿ ರೂಮ್ ತುಂಬಾ ಅತ್ತ ಇತ್ತ ನಡೀತಾ ಇದ್ದ. ಆಮೇಲೆ ಸಿಟ್ಟಿನಿಂದ ಟೇಬಲ್ ಮೇಲಿದ್ದ ಫ್ಲವರ್ ವೇಸ್ ಎತ್ತಿ ಆ LED ಟಿವಿ ಕಡೆಗೆ ಜೋರಾಗಿ ಎಸ್ದ. ನನ್ ಜೊತೆ ಆಟ ಆಡೋದು ನಿನ್ ಖುಷಿ ಕೊಡ್ತಿದ್ಯಾ ಹೆಂಡ್ತಿ? ನಮ್ ಮಧ್ಯೆ ಯಾರನ್ನಾದ್ರೂ ಇನ್ವಾಲ್ವ್ ಮಾಡ್ಕೊ, ಅದು ನಿನ್ಗೆ ತುಂಬಾ ಕಾಸ್ಟ್ಲಿ ಆಗುತ್ತೆ. ಆದಿತ್ಯ ಹಲ್ ಕಡಿತಾ ಶೆಲ್ಫ್ ನಲ್ಲಿದ್ದ ಆಲ್ಕೋಹಾಲ್ ಬಾಟಲ್ ಹಿಡಿದು ಬಾಲ್ಕನಿ ಕಡೆಗೆ ನಡೆದ. ರಾತ್ರಿ ಆದಿತ್ಯನ್ ಕೋಣೆ. ರಾತ್ರಿ ತುಂಬಾ ಸೈಲೆಂಟ್ ಆಗಿತ್ತು. ಕಾವ್ಯ ಇನ್ನೂ ಮನೆಗೆ ಬಂದಿರ್ಲಿಲ್ಲ. ಆದಿತ್ಯ ತನ್ನ ರೂಮ್ ಬಾಲ್ಕನಿಯಲ್ಲಿ ಸೈಲೆಂಟ್ ಆಗಿ ನಿಂತಿದ್ದ. ಕೈಯಲ್ಲಿ ಲಿಕ್ಕರ್ ಬಾಟಲ್ ಇತ್ತು. ಅವನ ಕಣ್ಣುಗಳು ಆಕಾಶದ ಮೇಲೆ ಫಿಕ್ಸ್ ಆಗಿದ್ವು. ಸಿಗರೇಟ್ ತುಂಡುಗಳು ಅಲ್ಲಲ್ಲಿ ಹರಡಿದ್ವು. ಅವನ ಫೋರೆಡ್ ಮೇಲೆ ಹರಡಿದ ಕೂದಲು, ಮಾದಕ ಕಣ್ಣುಗಳು ಮತ್ತೆ ಸಿಟ್ಟಿನಿಂದ ಕೆಂಪಾಗಿದ್ದ ಮುಖ, ಪ್ರತಿಯೊಂದು ಅವನ ಮೈಂಡ್ ಒಳಗಡೆ ಬೀಸ್ತಿರೋ ಆ ಬಿರುಗಾಳಿ ಬಗ್ಗೆ ಹೇಳ್ತಿದ್ವು. ಆ ಕತ್ಲೆಯನ್ನೇ ದಿಟ್ಟಿಸಿ ನೋಡ್ತಾ, ಯಾರ ವ್ಯಕ್ತಿ? ನೀನು ನೈಟ್ ಪೂರ್ತಿ ಯಾರ ಜೊತೆ ಇರ್ತೀಯ? ನನ್ನ ನೆಗೆನೆಸ್ಟ್ ನಿಲ್ಲೋಕೆ ನಿನ್ಗಿಷ್ಟೊಂದು ಕಾನ್ಫಿಡೆಂಟ್ ಕೊಡೋ ಆ ಪರ್ಸನ್ ಯಾರು? ಅವನು ತನ್ನೊಳಗೆ ಆ ಸಿಟ್ಟಿನ ಆಳ್ವಾದ ಉಸಿರನ್ನ ತಗೊಳ್ತಾ ಗುಣುಕ್ಕೊಂಡ. ಅವನೊಳಗೆದ್ದಿರೋ ಆ ಅಸಹನೆಯನ್ನ ಕಂಟ್ರೋಲ್ ಮಾಡೋಕ್ಕಾಗದೆ ಬಾಲ್ಕನಿ ಗ್ರಿಲ್ ಮೇಲೆ ತನ್ನ ಕೈಯನ್ನ ಜೋರಾಗಿ ಅಪ್ಪಳಿಸ್ದ. ತನ್ನ ಕೈಗಳಿಂದ ಹರಿತಿರೋ ಬ್ಲಡ್ ನೋಡ್ತಾ, ಈ ಗಾಯಗಳು ನಿನ್ನ ನೋಟದ ಸ್ಪರ್ಶದಿಂದ ಕ್ಯೂರ್ ಆಗ್ತಿವೆ ಅನ್ನೋ ಮಿಸ್ಕನ್ಸೆಪ್ಷನ್ ನನ್ನ ಹಾರ್ಟ್ಗೆ ಬರೋಕೆ ಸ್ಟಾರ್ಟ್ ಆಗಿದೆ ಅಲ್ಲ, ಆದಾಗ್ಲೆಲ್ಲ ನೀನು. ಇಷ್ಟು ಹೇಳ್ತಾ ಅವನು ಕಣ್ಣು ಮುಚ್ಕೊಂಡ. ಆಮೇಲೆ ಒಂದು ಡೀಪ್ ಬ್ರೆತ್ ತಗೊಂಡು ಅಂದ, ನಿನ್ನ ಅದೇ ಡೆಡ್ಲಿ ಲುಕ್ ಮತ್ತೆ ಅವಳನ್ನ ಮರ್ಸಿಲೆಸ್ ಆಗಿ ಚುಚ್ಚೋಕೆ ಸ್ಟಾರ್ಟ್ ಮಾಡುತ್ತೆ. ಕಣ್ಮುಚ್ಚದ ಆದಿತ್ಯ ಕವನ ಜೊತೆ ಸ್ಪೆಂಡ್ ಮಾಡಿದ ಕ್ಷಣಗಳನ್ನ ನೆನ್ಪು ಕೊಳ್ಳೋಕೆ ಸ್ಟಾರ್ಟ್ ಮಾಡ್ದ. ಅವಳ ಆ ಇನ್ನೋಸೆನ್ಸ್, ಅವಳ ಸಿಂಪ್ಲಿಸಿಟಿ, ಆ ಲೇಕ್ ತರ ಇರೋ ಕಣ್ಣುಗಳು. ಆದಿತ್ಯನ ಕಣ್ಗಳು ಇದ್ದಕ್ಕಿದ್ದಂತೆ ಕೆಂಡದಂತಾದ್ವು. ಆ ಕಣ್ಣುಗಳಿಂದ ರಕ್ತ ಬರುತ್ತೇನೋ ಅನ್ನೋ ಹಾಗೆ ಕೆಂಪಾಗಿದ್ವು. ಅವನು ತನ್ನ ಗಾಯಗೊಂಡಿರೋ ಕೈಯನ್ನ ಪದೇ ಪದೇ ಆ ಕಬ್ಬಿಣದ ಕಂಬಿಗೆ ಹೊಡಿತಾನೆ ಇದ್ದ. ಯಾಕೆ ಯಾಕೆ ವೈ? ಮತ್ತೆ ಆ ಕವನ ಮರಳಬಾರ್ದು. ಅವನ್ ಫೇಸ್ ಮತ್ತೆ ಕಣ್ಗಳು ಪೂರ್ತಿ ಹೇಟ್ರೆಡ್ ಇಂದ ತುಂಬಿದ್ವು. ಅದೇ ಬ್ಲಡ್ ಇರೋ ಕೈಯಿಂದ ತನ್ನ ಪಾಕೆಟ್ ನಿಂದ ಫೋನ್ ತೆಗೆದು ಒಂದ್ ನಂಬರ್ಗೆ ಡಯಲ್ ಮಾಡ್ದ. ಫೋನ್ ಕಿವಿಗಿಟ್ಕೊಂಡು, ನಾಳೆ ಅಲ್ಲ ಈಗ್ಲೇ, ನೀನ್ ಇವತ್ತೇ ಬರ್ಬೇಕು ಅಂತ ಆರ್ಡರ್ ಮಾಡ್ದ. ಅತ್ತ ಕಡೆಯ ಪರ್ಸನ್ ಏನ್ ಹೇಳ್ತಾರೆ ಅಂತ ಕೇಳಿಸ್ಕೊಳ್ದೆ ಫೋನ್ ಕಟ್ ಮಾಡ್ದ. ಓಹೋ ವೈಫಿ, ನಿನ್ ಹಸ್ಬೆಂಡ್ ತುಂಬಾ ಕ್ರೂಯಲ್. ನೋಡು, ನಿನ್ನ NGO ಪ್ರಾಬ್ಲಮ್ ಇನ್ನೂ ಸಾಲ್ವ್ ಆಗಿಲ್ಲ. ಅಷ್ಟರಲ್ಲೇ ನಾನು ನಿನ್ಗೆ ಇನ್ನೊಂದು ಗಿಫ್ಟ್ ರೆಡಿ ಮಾಡಿದ್ದೀನಿ. ಮನೆ, ಹೊರಗೆ, ಗುರೂಜಿ, ಅತ್ತೆ. ಇದನ್ನೆಲ್ಲ ನೀನ್ ಹೇಗೆ ಹ್ಯಾಂಡಲ್ ಮಾಡ್ತೀಯೋ ನೋಡೋಣ. ತುಟಿಗಳಲ್ಲಿ ತುಂಬಾ ಡೇಂಜರಸ್ ಸ್ಮೈಲ್ ಜೊತೆ ಆದಿತ್ಯ ತನ್ನ ಇಂಜೂರ್ಡ್ ಕೈಯನ್ನೇ ದಿಟ್ಟಿಸ್ತಾ ಹೇಳ್ದ. ಸ್ವಲ್ಪ ಸಮಯದ ನಂತರ ರಾಜ್ವಿಲ್ಲ. ರಾತ್ರಿ 10:30 ಸುಮಾರಿಗೆ ಮಾಧವಿ ಮತ್ತೆ ವೀರೇಂದ್ರ ರಾಜ್ ಡೈನಿಂಗ್ ಟೇಬಲ್ ಹತ್ರ ಕುಳಿತಿದ್ರು. ಸರ್ವೆಂಟ್ ಊಟ ಬಡಿಸ್ತಾ ಇದ್ರು. ಮೇಡಮ್, ಚೋಟಿ ಮೇಡಮ್ ಡಿನ್ನರ್ ಮಾಡ್ತಾರಾ ಅಥವಾ ಅವರು ಹೊರಗಡೆನೆ ಮುಗಿಸ್ಕೊಂಡು ಬರ್ತಾರಾ? ಮಾಧವಿ ವೀರೇಂದ್ರ ರಾಜ್ ಅವರ ಪ್ಲೇಟ್ಗೆ ರೊಟ್ಟಿ ಬಡಿಸ್ತಾ ಅಂದ್ರು. ಅವ್ರು ಊಟ ಮಾಡಿದ್ಮೇಲೆನೆ ಬರ್ತಾರೆ. ಸರ್ವೆಂಟ್ ಮಾತ್ ನಿಲ್ಲಿಸ್ತಾ ಅಂದ್ರು. ಅದು ಚೋಟಾ ಸಾಬ್ ಬಗ್ಗೆ ಕೇಳ್ತಾ ಇದ್ರು. ಮಾಧವಿ ವೀರೇಂದ್ರ ರಾಜ್ ಕಡೆ ನೋಡಿ ಅಂದ್ರು. ಕಾವ್ಯ ಕಾಲ್ ಮಾಡಿದ್ಲಾ? ಅವಳ ಕೆಲಸ ಕಂಪ್ಲೀಟ್ ಆಯ್ತಾ? ವೀರೇಂದ್ರ ರಾಜ್ ಮಾಧವಿ ವಾಯ್ಸ್ ನಲ್ಲಿರೋ ಆ ಆತಂಕವನ್ನ ಗ್ರಹಿಸಿದ್ರು. ಡೋಂಟ್ ವರಿ ಮಾಧವಿ, ಅವಳು ತನ್ನ ವರ್ಕ್ ಅನ್ನ ಅಷ್ಟೇ ಪರ್ಫೆಕ್ಟ್ ಆಗಿ ಹ್ಯಾಂಡ್ಲ್ ಮಾಡಬಲ್ಲಳು ಅಂತ ಧೈರ್ಯವಾಗಿ ಹೇಳಿದ್ರು. ಅಷ್ಟರಲ್ಲಿ ಡೋರ್ ಬೆಲ್ ರಿಂಗ್ ಆಯ್ತು. ಇಬ್ರು ಏಕಕಾಲಕ್ಕೆ, ನೋಡು ಅವಳು ಬಂದೇ ಬಿಟ್ಲು ಅಂತ ಒಬ್ರನ್ನೊಬ್ರು ನೋಡಿ ನಗೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಮಾಧವಿ ಬಾಗ್ಲು ಓಪನ್ ಮಾಡಕ್ ಹೋದಾಗ ಆ ಸರ್ವೆಂಟ್ ವಾಪಸ್ ಬಂದು, ಮೇಡಮ್ ಅವರು ಅಂತ ಅನ್ವಯವಾಗಿ ನಿಂತ್ಲು. ಮಾಧವಿ ವಾಟರ್ ಗ್ಲಾಸ್ ತಗೊಂಡು ಒಂದ್ ಸಿಪ್ ಕುಡಿದು ಕೇಳಿದ್ರು, ಯಾರು? ಕಾವ್ಯನಾ?
ಸರ್ವೆಂಟ್ ಇಲ್ಲ ಅಂತ ತಲೆ ಅಲ್ಲಾಡ್ಸಿದ್ರು. ಮಾಧವಿ ಫುಲ್ ಸರ್ಪ್ರೈಸ್ ಆಗಿ ನೋಡಿದ್ರು. ಹಾಗಾದ್ರೆ ಈ ಮಿಡ್ ನೈಟ್ ಟೈಮಲ್ಲಿ ಅಲ್ಲಿ ಯಾರಿದ್ದಾರೆ? ಸರ್ವೆಂಟ್ ಹತ್ರ ಹೀಗೆ ಹೇಳಿ ಅವರು ವೀರೇಂದ್ರ ರಾಜ್ ಕಡೆಗೆ ನೋಡಿದ್ರು. ಇದು ನಾನು ಅಕ್ಕ. ನಮ್ ಸ್ವಂತ ಮನೆಗ್ ಬರೋಕೆ ದಿನ ರಾತ್ರಿ ಅಂತ ಏನಾದ್ರೂ ಇದ್ಯಾ ಅಂತ ಹೇಳ್ತಾ ನಂದಿತಾ ಮಾಧವಿ ಅವರ ಕಡೆಗೆ ಬಂದ್ಲು. ಅವಳ ಹಿಂದೆ ಕರಣ್ ಮತ್ತೆ ಅರವಿಂದ್ ತಮ್ಮ ಎಲ್ಲಾ ಲಗೇಜ್ ಜೊತೆ ಎಂಟ್ರಿ ಕೊಟ್ರು. ರಾತ್ರಿಯ ಈ ಸಮಯದಲ್ಲಿ ಅವರೆಲ್ಲರೂ ಒಟ್ಟಿಗೆ ಇರೋದನ್ನ ನೋಡಿ ವೀರೇಂದ್ರ ರಾಜ್ ತನ್ನ ಚೇರ್ನಿಂದ ಎದ್ದು ಅವ್ರ ಹತ್ರ ಬಂದ್ರು. ಅರವಿಂದ್ನ ನೋಡ್ತಾ ಪೂರ್ತಿ ಸಿಟ್ಟಿನಿಂದ ಕೇಳಿದ್ರು, ಈ ಮಧ್ಯರಾತ್ರಿಲಿ ಯಾಕೆ ಈ ರೀತಿ ಲಗೇಜ್ ತಗೊಂಡ್ ಬಂದಿದ್ದೀರಾ? ನಂದಿತಾ ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ಲು. ನಾವು ಬಹಳ ದಿನಗಳಿಂದ ಇಲ್ಲಿಗೆ ಬರ್ಬೇಕಂತ ಅನ್ಕೊಂಡಿದ್ವಿ. ಆಮೇಲೆ ಮಾಧವಿಯವರನ್ನ ನೋಡ್ತಾ ಅಂದ್ಲು, ಆದ್ರೆ ನಾವು ಬರೋದು ಯಾರಿಗೂ ಇಷ್ಟ ಇರ್ಲಿಲ್ಲ ಅನ್ಸುತ್ತೆ. ಈಗ್ಲೂ ಯಾರಿಗೂ ಇಷ್ಟ ಇಲ್ಲ. ಮಾಧವಿಯವರು ಯಾವುದೇ ಎಕ್ಸ್ಪ್ರೆಷನ್ ಇಲ್ಲದೆ ಅವಳನ್ನ ನೋಡ್ತಾ ತುಂಬಾ ಸ್ಟ್ರೈಟ್ ಆಗಿ ಹೇಳಿದ್ರು. ಆದ್ರೆ ನನ್ ಮಗನ್ಗದ್ ಬೇಕು. ನಂದಿತಾ ಒಂದು ಇವಿಲ್ ಸ್ಮೈಲ್ ಜೊತೆ ಹೇಳಿದ್ರು. ಇಲ್ಲಿಗ್ ಯಾರ್ ಬರ್ಬೇಕು ಯಾರ್ ಇರ್ಬೇಕು ಅಂತ ಡಿಸೈಡ್ ಮಾಡಕ್ಕೆ ಈ ಕರಣ್ ಯಾರು? ವೀರೇಂದ್ರ ರಾಜ್ ಕರಣ್ನ ನೋಡ್ತಾ ತುಂಬಾ ಹೆವಿ ವಾಯ್ಸ್ ನಲ್ಲಿ ಕೇಳಿದ್ರು. ವೀರೇಂದ್ರ ರಾಜ್ ಕಣ್ಣುಗಳನ್ನ ನೋಡಿ ಕರಣ್ ಪೂರ್ತಿ ಗಾಬರಿಯಾದ. ಗ್ರ್ಯಾಂಡ್ ಪಾ, ನಾನಲ್ಲ. ಆ ರೀತಿ ಮಾಡೋಕೆ ನನ್ಗಷ್ಟೊಂದು ಧೈರ್ಯ ಎಲ್ಲಿದೆ ಅಂತ ಕರಣ್ ಹೇಳ್ತಿದ್ದಾಗೆ ನಂದಿತಾ ಅವನ್ ಸಪೋರ್ಟ್ ಬಂದ್ರು. ಕರಣ್ ಅಲ್ಲ ಅಪ್ಪಾಜಿ, ಈ ಮನೆಯ ಎಲ್ಡರ್ ಸನ್ ಅಂದ್ರೆ ಹಿರಿ ಮಗ ಇದನ್ನ ಡಿಸೈಡ್ ಮಾಡಿರೋದು. ನಂದಿತಾ ಮಾತ್ ಕೇಳಿ ಮಾಧವಿಯವರು ಕೂಗ್ತಿಂದ ಹಲ್ ಕಡಿತಾ ಅಂದ್ರು. ಯಾರು? ಆದಿತ್ಯನ? ಇಟ್ಸ್ ಇಂಪಾಸಿಬಲ್. ಅವನ್ ನಿಮ್ಗೆ ಇಲ್ಲಿಗೆ ಬರೋಕ್ ಪರ್ಮಿಷನ್ ಕೊಟ್ಟಿದ್ದಾನೆ ಅಂದ್ರೆ ಅದ್ ಸಾಧ್ಯನೇ ಇಲ್ಲ. ನೀವು ಸರಿಯಾಗಿ ಕೇಳ್ತಿದ್ದೀರಾ ಮದರ್ ಇಂಡಿಯಾ. ನಾನು ಅವ್ರನ್ನ ಇಲ್ಲಿ ಕರೆದಿದ್ದೀನಿ. ಸ್ಟೆಪ್ಸ್ ಇಳಿವಾಗ ಆದಿತ್ಯ ಹೀಗೆ ಹೇಳ್ತಾ ಬಂದು ಮಾಧವಿ ಅವ್ರ ಮುಂದೆ ಪೂರ್ತಿ ಆಟಿಟ್ಯೂಡ್ ಇಂದ ನಿಂತ್ಕೊಂಡ. ಆದಿತ್ಯನ ಮಾತುಗಳನ್ನ ಕೇಳಿ ಮಾಧವಿಯವರು ವೀರೇಂದ್ರ ರಾಜ್ ಮತ್ತೆ ನಂದಿತಾರನ್ನ ಒಮ್ಮೆ ನೋಡಿ ಆಮೇಲೆ ಕೋಲ್ಡ್ ಕಣ್ಣುಗಳಿಂದ ಆದಿತ್ಯನ ಕಡೆಗೆ ನೋಡಿದ್ರು. ಮಾಧವಿಯವರು ತನ್ನ ಒದ್ದೆಯಾದ ಸೆರಗನ್ನ ಸರಿ ಮಾಡ್ಕೊಳ್ತಾ ಆದಿತ್ಯನ ಆ ಎಕ್ಸ್ಪ್ರೆಷನ್ಲೆಸ್ ಫೇಸ್ ನೋಡ್ತಾ ಕೇಳಿದ್ರು, ಯಾಕೆ ಆದಿತ್ಯ, ಯಾಕೆ ಹೀಗ್ ಮಾಡ್ತಿದ್ಯಾ? ಆದಿತ್ಯ ಒಂದು ವಕ್ರವಾದ ಹೆಡ್ ರೆಡ್ ಸ್ಮೈಲ್ ಕೊಡ್ತಾ ತಲೆ ಓರೆ ಮಾಡಿ ಮಾಧವಿಯವರ ಕಣ್ಣುಗಳನ್ನೇ ದಿಡ್ಸಿದ. ನೀವ್ ಇನ್ನೂ ಈ ಕ್ವೆಶನ್ ಕೇಳ್ತಿದ್ದೀರಾ ಮದರ್? ಆದಿತ್ಯ ಪೂರ್ತಿ ಸರ್ಕಾಸ್ಟಿಕ್ ಆಗಿ ಹೇಳ್ದ. ಮಾಧವಿಯವರು ತನ್ನ ಮುಷ್ಟಿ ಬಿಗಿದುಕೊಂಡು ತನ್ನ ಪೇನ್ ಮತ್ತೆ ಕಣ್ಣೀರನ್ನ ಕಂಟ್ರೋಲ್ ಮಾಡ್ಕೊಳ್ತಾ ಅಂದ್ರು, ಇವತ್ತು ನೀನ್ ಇನ್ನೆಲ್ಲ ಲಿಮಿಟ್ಸ್ ಕ್ರಾಸ್ ಮಾಡಿದ್ಯಾ ಆದಿ. ಮಾಧವಿಯವರ ಮಾತು ಕೇಳಿ ಆದಿತ್ಯ ಫುಲ್ ಜೋರಾಗಿ ನಕ್ಕ. ಲಿಮಿಟ್? ಯಾವ ಲಿಮಿಟ್ ಬಗ್ಗೆ ಮಾತಾಡ್ತಿದ್ದೀರಾ? ಅವನು ತನ್ನ ರಿಸ್ಟ್ ವಾಚ್ ತೋರಿಸ್ತಾ ಅಂದ. ರಾತ್ರಿ 11 ಗಂಟೆ ಆಗ್ತಿದೆ. ನಿಮ್ ಸೊಸೆ ಎಲ್ಲಿ ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಯಾರಿಗ್ ಗೊತ್ತು? ಅವಳ ಹಸ್ಬೆಂಡ್ ಆಗಿರೋ ನನಗೇ ಗೊತ್ತಿಲ್ಲ ಅಂದಮೇಲೆ ಅವಳು ಎಲ್ಲಿದ್ದಾಳೆ ಅನ್ನೋ ಇನ್ಫಾರ್ಮೇಶನ್ ಪಕ್ಕ ನಿಮಗಿದೆ ಅಂತ ನನಗ್ ಗೊತ್ತು. ಅವನು ಮಾಧವಿಯವರನ್ನ ದ್ವೇಷದಿಂದ ನೋಡ್ತಾ ಮಾತು ಕಂಟಿನ್ಯೂ ಮಾಡ್ದ. ನಿನ್ ತಂಗಿ ಇನ್ನು ನಿನ್ನವಳಲ್ಲ. ನಿನ್ನ ಹಸ್ಬೆಂಡ್ ಬೇರೆಯವ್ರ ಜೊತೆ ಬ್ಯುಸಿ ಆಗಿದ್ದಾನೆ. ಇನ್ನು ನೀನ್ ಒಬ್ನೇ ಮಗನ ಬಗ್ಗೆ ಮಾತಾಡದೆ ಇರೋದೇ ಬೆಟರ್. ಅವನು ಮಾಧವಿಯವರನ್ನ ತುಂಬಾ ಪಿಟಿಫುಲ್ ಆಗಿ ನೋಡ್ತಾ ಅಂದ. ಮತ್ತೆ ನೀನ್ ನನ್ನ ಲಿಮಿಟ್ಸ್ ಬಗ್ಗೆ ಮಾತಾಡ್ತಿದ್ಯಾ? ಸೀರಿಯಸ್ಲಿ? ಮೈ ಲಿಮಿಟ್ಸ್? ಅವನು ತನ್ನ ಕುಡಿತದ ಆ ಒಂದು ಕಿಕ್ಕಿಂದ ಮತ್ತೆ ತುರಡಕ್ಕೆ ಸ್ಟಾರ್ಟ್ ಮಾಡ್ದ. ಮಾಧವಿಯವರು ಇನ್ನು ಮೌನವಾಗಿ ಮುಷ್ಟಿ ಬಿಗಿದುಕೊಂಡು ಅಲ್ಲಿಯೇ ನಿಂತಿದ್ರು. ಆದಿತ್ಯ 2 ಸ್ಟೆಪ್ಸ್ ಹಿಂದಕ್ಕೆ ಸರ್ದು ಬಾಗ್ಲ ಹತ್ರ ನಿಂತಿದ್ದ ಕಾವ್ಯಳನ್ನ ನೋಟಿಸ್ ಮಾಡ್ದ. ಕಾವ್ಯ ಎಷ್ಟು ಹೊತ್ತಿಂದ ಇವರ ಈ ಡ್ರಾಮಾವನ್ನ ಕೈ ಕೊಟ್ಕೊಂಡು ಕೇಳ್ತಿದ್ಲೋ ಯಾರಿಗ್ ಗೊತ್ತು. ತನ್ನ ಎದುರಿಗೆ ಕಾವ್ಯಳನ್ನ ನೋಡಿದ ತಕ್ಷಣ ಆದಿತ್ಯನ ಸಿಟ್ಟು ಇನ್ನು ಜಾಸ್ತಿ ಆಯ್ತು. ಮೊದ್ಲೇ ಆ ಆಲ್ಕೋಹಾಲ್ ಹಮಲು, ಅದ್ರ ಜೊತೆ ಕಾವ್ಯಳನ್ನ ನೋಡಿದ್ಮೇಲೆ ಅವನ್ ಮೈಂಡ್ ಒಳಗಡೆ ಸಾವಿರಾರು ಥಾಟ್ಸ್ ರನ್ ಆಗೋಕೆ ಸ್ಟಾರ್ಟ್ ಆದ್ವು. ನಿಧಾನವಾಗಿ ಅವನು ತನ್ನ ಸೆಲ್ಫ್ ಕಂಟ್ರೋಲ್ ಕಡ್ಕೊಳ್ಳೋಕೆ ಶುರು ಮಾಡ್ದ.